ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಟೈಮ್ ಒಂದು 7:30 ಆಗಿದೆ. ಸೊ ಇವಾಗ ಬಿಸಿನೀರು ಇಟ್ಟಿದ್ದೀನಿ, ಇದು ಸ್ವಲ್ಪ ಆರಬೇಕು. ಮತ್ತು ಇಲ್ಲಿ ಹಾಲು ಇಟ್ಟಿದ್ದೆ, ಒಂದು ಇದಕ್ಕೆ ಬಿಸಿನೀರು ಬಿಡ್ತೀನಿ, ಇದಕ್ಕೆ ಹಾಲು ಬಿಡ್ತೀನಿ. ಸ್ವಲ್ಪ ಹಾರ್ಲಿಕ್ಸ್ ಹಾಕ್ಬಿಟ್ಟು ಇಬ್ಬರು ಕುಡಿತೀವಿ. ಟೈಮ್ ಆಗಿದ್ದೆ. ಇವಾಗ ಫ್ರೈಡ್ ರೈಸ್ ಮಾಡೋಣ ಅನ್ನೋ ಪ್ಲ್ಯಾನ್ ಇರೋದು ನಮಗೆ. ಇವಾಗ ಟಿಫನ್ಗೆ ಇದು ರಾತ್ರಿದೆಲ್ಲ ಹಾಗೆ ಇದೆ. ಲೇಟ್ ಆಗಿಬಿಡ್ತು, ಅಲ್ಲಿಂದ ಬಂದಿಲ್ಲ. ಇವಾಗೆಲ್ಲ ಪಾತ್ರೆ ಎಲ್ಲ ತೊಳಸ್ತೀನಿ ಸ್ವಾಗತ ಹತ್ರನೇ. ಬನ್ನಿ ಇವತ್ತೇನೆಲ್ಲ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಆಚೆಯಿಂದ ಬರೋ ಅಷ್ಟರಲ್ಲಿ ಅವರು ನನಗೆ ಗೊತ್ತೇ ಇಲ್ಲ ಕಸ ಗುಡಿಸ್ತವ್ರೆ. ಪಾಪಚ್ಚಿ ಶೇರಿಂಗ್ ವಿತ್ ಕೇರಿಂಗ್. ಪಾಪ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. 9:30 10 ಕೆಲ್ಸಕ್ಕೆ ಹೋಗಿ 7 ಗಂಟೆಗೆ ಬಂದ್ರೂ ಕೆಲಸ ಮಾಡಿಕೊಡ್ತವ್ರೆ. ಫ್ರೆಂಡ್ಸ್, ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಇವತ್ತು ಗುರುವಾರ ಆಗಿರೋದ್ರಿಂದ ಬಾಗಿಲೆಲ್ಲ ಕ್ಲೀನ್ ಮಾಡಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ತೆ. ಇವಾಗ ನಮ್ಮ ಸ್ವಾಗತವ್ರು ಫ್ರೈಡ್ ರೈಸ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಈಗ ನಾನು ಹಚ್ಕೊಟ್ಟೆ, ಬಟ್ ಅವ್ರು ಮಾಡಿದ್ದಾರೆ. ನೋಡ್ಬೇಕು ಹೇಗೆ ಮಾಡಿದ್ದಾರೆ ಅಂತ. ಫ್ರೈಡ್ ರೈಸ್ ರೆಡಿ ಆಗಿದೆ. ಅವರು ಸ್ನಾನಕ್ಕೆ ಹೋದರು. ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಎಲ್ಲ ಹಚ್ಕೊಟ್ಟೆ, ಅವರೇ ಮಾಡಿದ್ದು. ಏಕೆಂದರೆ ನಾನು ಮನೆ ಒರೆಸೋಣ ಅಂತ ಹೋದೆ. ಚೆನ್ನಾಗಿದೆ ಕಲರ್ಫುಲ್ಲಾಗಿ. ನಮ್ಮಿಬ್ರಿಗೇನೆ ಕರೆಕ್ಟಾಗಿ ಆಗುತ್ತೆ. ಒಂಚೂರು ಹೆಚ್ಚು ಕಮ್ಮಿ ಆಗೋಲ್ಲ, ಹಂಗೆ ಹಾಕೋತೀವಿ. ಇಲ್ಲಿ ಗ್ಲಾಸು, ಆ ಗ್ಲಾಸಲ್ಲಿ ಮುಕ್ಕಾಲು ಲೋಟ, ಈ ಗ್ಲಾಸಲ್ಲಿ ಮುಕ್ಕಾಲು ಲೋಟ ಅಕ್ಕಿ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ಒಂದು ಹನಿನೂ ಕೂಡ ಅನ್ನ ಉಳ್ಕೊಳ್ಳಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋತೀವಿ. ಕಲರ್ಫುಲ್ಲಾಗಿದೆಯಲ್ಲ. ಸೊ 4-5 ಜೊತೆ ಕರ್ಚೀಫ್ ತಂದಿದ್ದಾರೆ. ಇದು ಬಂದು ಸ್ವಲ್ಪ ಹಿಂಗಿಲ್ಲ, ಅಂದರೆ ಸಾಫ್ಟ್ ಇಲ್ಲ. ಅದಕ್ಕೆ ಇದನ್ನು ವಾಶ್ ಮಾಡು ಅಂತ ಹೇಳಿದರು. ಇಲ್ಲಿ ಬಟ್ಟೆ ಎಲ್ಲ ನೆನೆಸಿದ್ದೀನಿ. ಇದು ನೆನ್ನೆ ಸೀರೆ ಹಾಗೆ ಒಗೆದಾಕ್ತೀನಿ. ಇದು ಬಟ್ಟೆ ಬೆಡ್ಶೀಟ್ ಎಲ್ಲ. ಇದು ಮಾತ್ರ ಕರ್ಚೀಫ್ ಆಲ್ರೆಡಿ ಒಂದು ನೆನೆ ಹಾಕಿದ್ದೀನಿ. ಇದೆಲ್ಲ ಕರ್ಚೀಫ್ ನೆನೆಸ್ಬಿಟ್ಟು ಆಮೇಲಿಂದ ಒಗೆದಾಕಬೇಕು. ಅಂದರೆ ಸಾಫ್ಟ್ ಬರಲ್ವಂತೆ. ನೋಡೋಕ್ಕೂಳೆ ಸಖತ್ತಾಗಿದೆ, ಬಟ್ ರಫ್ ಇದೆ ಯೂಸ್ ಮಾಡೋಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ಸರ್ಪಿನ ಪುಡಿ ಹಾಕ್ಬಿಟ್ಟು ನೆನೆಸಿದ್ದೀನಿ. ಇದು ಬೇರೆ ಎಕ್ಸ್ಟ್ರಾ ನೆನೆಸಿದ್ದೀನಿ, ಕೊಳೆ ಇರೋದು ಬಟ್ಟೆನ. ಟೈಮ್ ಬಂದು 9:30 ಆಗಿದೆ. ಇವರು ಡ್ಯೂಟಿಗೆ ಹೋಗಬೇಕು. ರೈಸ್ ರೆಡಿಯಾಗಿದೆ. ಪೂಜೆ ಮಾಡಿದ್ರು, ಹೇಗೆ ಮಾಡಿದ್ದಾರೆ ಇನ್ನೂ ನೋಡಿಲ್ಲ. ಇರಿ ನೋಡ್ತೀನಿ. ಓಕೆ, ಏನೂ ಎತ್ತಿಲ್ಲ. ಹಾಗೆಯೇ ಪಕ್ಕದ ಮನೆಯವರು ಹೂ ಕೊಟ್ಟಿದ್ದರು, ಈ ವೈಟ್ ಹೂನ. ಅಂದರೆ ಅವರು ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಅಂದರೆ ಅವರೇ ಹೂ ಕೊಟ್ಟಿದ್ರು ನಮಗೆ ನಿನ್ನೆ. ಪಕ್ಕದ ಮನೆಯವರು ಈ ಕಡೆ ಮಾಡಿಸಿದ್ದಾರೆ, ಬಿದ್ದೋಗಿದೆ. ಅವರೇ ಪೂಜೆ ಎಲ್ಲ ಮಾಡಿ ಟಿಫನ್ ಊಟ ಮಾಡ್ತಿದ್ದಾರೆ. ಬನ್ನಿ ನಾವು ತಿನ್ನೋಣ. ಫ್ರೆಂಡ್ಸ್, ನಮ್ಮ ನಲ್ಲಿ ನೋಡಿ ನನಗೆ ನಗು ಬಂತು. ಸ್ವಲ್ಪ ಕ್ರಾಸ್ ಆಗಿತ್ತು, ಇವಾಗ ಫುಲ್ ತಿರುಗಿಸ್ಬಿಟ್ಟವ್ರೆ. ಯಾಕೆ ಅಲ್ಲ, ಫುಲ್ ತಿರುಗಿಸಿದ್ರೆ ಏನು ಬಾಟ್ಲಿ ಹಿಂಗೆ ಹಿಡ್ಕೊಳ್ಳೋದ? ನಾನು ಇವಾಗ ನೋಡಿದೆ, ಫುಲ್ ತಿರುಗಿಸ್ಬಿಟ್ಟವ್ರೆ. ಹೀಗೆ ಇಟ್ಕೊಳ್ಳೋಣ ಅಂತ ಇದಕ್ಕಾಗಲ್ಲ. ಅದಕ್ಕೆ ವಿಡಿಯೋ ಎಡಿಟ್ ಎಲ್ಲ ಮಾಡಿ ಇಷ್ಟು ಬಟ್ಟೆ ಎಲ್ಲ ಒಗೆದಾಕ್ತೆ. ಅದು ಬಿಟ್ಬಿಟ್ಟು ನನಗೆ ಹೆವಿ ಕಷ್ಟ ಆಗಿದ್ದು ಅಂದರೆ ಇದು ಫ್ರೆಂಡ್ಸ್. ಈ ದಟ್ಟಗಳಂತೂ ಆಲ್ರೆಡಿ ಒಗೆದಿದ್ದೀನಿ. ಚಿಕ್ಕ ಬಕೆಟ್ ಇದು ಆಲ್ರೆಡಿ ಒಗೆದಿದ್ದೀನಿ. ಪುನಃ ಅದು ಕೊಳೆ ಬಿಡಲೇ ಇಲ್ಲ. ಕೊನೆಗೂ ಪುನಃ ನೆನೆಸಿದ್ದೀನಿ. ಸಂಜೆ ಬಂದು ಸ್ವಾಗತ ಕೈಲಿ ಒಗೆಸ್ಬೇಕು. ನಾನು ಒಗೆದು ಕೈಯೆಲ್ಲ ನೋವತ್ಕೋತು. ಏಕೆಂದರೆ ನನಗೆ ಅಭ್ಯಾಸ ಇಲ್ಲ ಬಟ್ಟೆ ಒಗೆದು. ಇವೆಲ್ಲನೂ ಒಗೆದು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಬಿಸಿಲು ಹೊಡಿತೈತೆ. ಫ್ರೆಂಡ್ಸ್, ಫ್ರೆಶ್ ಅಪ್ ಆಗಿ ಬಂದೆ. ಇದ್ರದ್ದೊಂದು ಸ್ಟೋರಿ ಇದೆ. ನಾನು ಮಾಮಾ ಅರ್ತ್ ಮಾಯ್ಶ್ಚರೈಸರ್ ತನ್ನಿ ಅಂದರೆ ಇವರು ಮಾಯ್ಶ್ಚರೈಸಿಂಗ್ ವಿತ್ ಬಾಡಿ ಲೋಷನ್ ಅನ್ನೋದನ್ನ ಮಾಯ್ಶ್ಚರೈಸರ್ ಅಂತ ಮಿಸ್ಟೇಕ್ ಮಾಡಿಕೊಂಡು ಬಾಡಿ ಲೋಷನ್ ತಂದಿದ್ರು. ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಫ್ಲೇವರ್ ಮಾತ್ರ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಮಾಮಾ ಅರ್ತು. ಗೆಟ್ ರೆಡಿ ವಿತ್ ಮೀ. ಹಾಗೆ ಸಿಂಪಲಾಗಿ ಮಾಡ್ತೀನಿ. ಏನು ಹಾಕೊಳ್ತೀನಿ ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತು. ಡೆರ್ಮೋ ಅವ್ರದ್ದು ಸನ್ಸ್ಕ್ರೀನ್ ಹಾಕ್ಕೊಳ್ತೀನಿ. ಎಲ್ಲ ಮದುವೆ ಆದಮೇಲಿಂದ ಅಭ್ಯಾಸ ಮಾಡ್ಕೊಂಡಿರೋದು. ಏಕೆಂದರೆ ಫಸ್ಟು ನಾನು ಅಷ್ಟು ಸ್ಕಿನ್ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಬಟ್ ಮದುವೆ ಆದಮೇಲಿಂದ ನಮ್ಮ ಸ್ವಾಗತ ಬಿಡಬೇಕಲ್ಲ, ಸೊ ಅವರು ಕೂಡ ಸನ್ಸ್ಕ್ರೀನ್ ಇದೇ ಹಾಕ್ತಾರೆ. ಅವ್ರದ್ದು ಎಕ್ಸ್ಟ್ರಾ ಇದೆ, ಅದು ಪಾಕೆಟ್ ಅಲ್ಲದೆ ಇಲ್ಲ ನೋಡಿ. ಇದು ಹೊಸದು, ಇದನ್ನು ಓಪನ್ನೇ ಮಾಡಿಲ್ಲ. ಆ್ಯಂಡ್ ಅದನ್ನು ಇಬ್ಬರು ಹಾಕ್ತಾಯಿದ್ದೀವಿ. ಆ್ಯಂಡ್ ಅದು ಬಿಟ್ಟರೆ ಲೋಕಲ್ ಫೇರ್ ಆ್ಯಂಡ್ ಲವ್ಲಿ ಬೇರೆ ಹಾಕು ಅಂತ ಹೇಳ್ತಿದ್ದಾರೆ. ಬಟ್ ಸರ್ಚ್ ಮಾಡಿಬಿಟ್ಟು ಇಲ್ಲೂ ಕೂಡ ಪರ್ಪಲ್ ಇದೆ. ಪರ್ಪಲಲ್ಲಿ ಬುಕ್ ಮಾಡಿದ್ರೆ ಆವತ್ತೇ ಬರುತ್ತೆ, ಇಲ್ಲ ನೆಕ್ಸ್ಟ್ ಡೇ ಬರುತ್ತೆ. ಕ್ರೀಮು ಬೇರೆದು ಚೇಂಜ್ ಮಾಡೋಣ ಅಂತ ಇದ್ದೀನಿ. ನಂದು ಆಯಿಲ್ ಸ್ಕಿನ್ನು, ನೀವು ರೆಫರ್ ಮಾಡಿ ನಾನು ಯಾವ್ದು ಹಾಕೋಬೋದು ಅಂತ. ಆಯಿಲ್ ಸ್ಕಿನ್ ಮತ್ತು ಅಷ್ಟೇನು ಪಿಂಪಲ್ ಏನಾಗಲ್ಲ. ಆಯಿಲ್ ಸ್ಕಿನ್ನು ನಂದು ಸ್ವಲ್ಪ ಸಾಫ್ಟ್ ಇದೆ, ನೋಡಿರ್ತೀರಲ್ವ. ಸೊ ನಾನು ಯಾವ ಕ್ರೀಮ್ ಹಾಕೊಂಡ್ರೆ ಬೆಸ್ಟು ಅಂತ ಅಂದ್ಬಿಟ್ಟು ರೆಫರ್ ಮಾಡಿ ನೋಡೋಣ. ನಾನು ಯಾವ್ದು ತೊಗೋಬೇಕಂತ ಗೊತ್ತಿಲ್ಲ, ಅದಕ್ಕೆ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಆಮೇಲಿಂದ ಶಾಂಪೂನು ಚೇಂಜ್ ಮಾಡೋಣ ಅಂತ ಇದ್ದೀನಿ. ಆಲ್ ಕ್ಲಿಯರ್ ಶಾಂಪು ಹಾಕ್ತಾಯಿದ್ದೆ. ಇಲ್ಲಿ ಬಂದುಬಿಟ್ಟು ಏನು ಶಾಂಪು ಹಾಕ್ತೆ,
ಸ್ವಾಗತ್ ಅವ್ರದ್ದು ಯಾವುದೋ ಇದೆ ಮಾಮಾರ್ತ್ ಶಾಂಪೂನೇ ಅಂತ ಅನಿಸುತ್ತೆ, ಅದನ್ನು ಹಾಕ್ತೆ. ಬಟ್ ನಾನು ಅದು ಹಾಕಲ್ಲ ಅಂತ ಹೇಳ್ತಾ ಇದ್ದೀನಿ. ಅದನ್ನ ಹಾಕಿದ್ರೆ ಹೆಂಗಾಗುತ್ತೆ ಅಂತಂದರೆ ನಂದು ಹೇರ್ ಎಲ್ಲ ಜಿಡ್ ಥರ ಫೀಲ್ ಆಗುತ್ತೆ ಅದು ಶಾಂಪು. ಸೊ ಹಾಗಾಗಿ ಯಾರಾದ್ರು ಚೆನ್ನಾಗಿರೋದು ಏನಾದರೂ ಗೊತ್ತಿದ್ದರೆ ಇದು ಶಾಂಪು ಯಾವ್ದು ಹಾಕೋದು ಅಂತ ರೆಫರ್ ಮಾಡಿ. ಮತ್ತು ಮಾಮೂಲಿ ಡೈಲಿ ಯೂಸ್ಗೆ ಕ್ರೀಮ್ ಯಾವ್ದು ಹಾಕೋದು ಅಂತ. ಪಾನ್ಸ್ ಪೌಡ್ರ್ ನಾನು ಯೂಸ್ ಮಾಡ್ತಾಯಿಲ್ಲ. ಪಾನ್ಸ್ ಕ್ರೀಮ್ ಮೊದಲು ಯೂಸ್ ಮಾಡ್ತಾಯಿದ್ದೆ, ಬಟ್ ನನಗೆ ಅದು ಹಾಕಿದ್ರೆ ಪಿಂಪಲ್ಸ್ ಆಗುತ್ತೆ ಮತ್ತು ಡಾರ್ಕ್ ವೈಟ್ ಪ್ಯಾಚಸ್ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಹಾಕೋಲ್ಲ. ನಾನು ಏನೇ ಕ್ರೀಮ್ ಹಾಕಿದ್ರೂ ಕೂಡ ಪೌಡ್ರಂತೂ ಮ್ಯಾಂಡ್ರೇಟ್ರಿ. ಯಾಕೆಂದರೆ ನಂದು ಆಯಿಲ್ ಸ್ಕಿನ್ ಇರೋದ್ರಿಂದ ಫಸ್ಟಿಂದನೂ ಅಷ್ಟೇ ಪೌಡ್ರ್ ಹಾಕಲೇಬೇಕು. ಮಲ್ಕೋಬೇಕು ಇವಾಗ, ನಾನು ರೆಸ್ಟ್ ಮಾಡಬೇಕು. ಬಟ್ಟೆ ಒಗ್ದು ಇಲ್ಲಿ ನೋವು ಬಂದುಬಿಟ್ಟಿದೆ. ಏನಕ್ಕೆ ಅಂದರೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇಷ್ಟೊಂದು ಬಟ್ಟೆ ಒಗಿತಾ ಇರೋದು ಕಂಟಿನ್ಯೂಸ್ ಆಗಿ. ಏನೂ ಮಾಡೋಕ್ಕಾಗಲ್ಲ, ಎಲ್ಲನೂ ಅಡ್ಜಸ್ಟ್ ಆಗಬೇಕು. ಇವಾಗ ಮದುವೆ ಜೀವನ, ಅದಕ್ಕೆ ಸ್ವಾಗತ ರೆಸ್ಟ್ ಮಾಡು, ನಾನು ಬಂದು ಇನ್ನು ಸ್ವಲ್ಪ ಅದು ಕೊಳೆನೇ ಬಿಟ್ಟಿಲ್ಲ, ಅದನ್ನೆಲ್ಲ ಒಗ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನನಗಂತೂ ಸ್ನಾನ ಆದಮೇಲೆ ಮುಖ ತೊಳೆದ್ಮೇಲೆಲ್ಲ ಫ್ರೆಶ್ ಅಪ್ ಆಗಲೇಬೇಕು, ನೀಟಾಗಿ ರೆಡಿ ಆಗಬೇಕು. ಯಾಕೆ ಅಂತಂದರೆ ನಮಗೆ ಕಾನ್ಫಿಡೆಂಟ್ ಬರುತ್ತೆ, ನೀಟಾಗಿದ್ದರೆ ನಮಗೆ ಕಾನ್ಫಿಡೆಂಟ್ ಬರುತ್ತೆ. ನನ್ನ ಬೊಟ್ಟೆಲ್ಲ ಕುಂಕುಮ ಏನು ಮಿಸ್ ಆದರೂ ಇದು ಮಿಸ್ ಆಗೋಲ್ಲ. ನೀವು ನೋಡಿರ್ತೀರ, ನಾನು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡ್ರು ಕೂಡ, ಅಂದರೆ ಜೀನ್ಸಲ್ಲಿ ಇದ್ರೂ ಕೂಡ ನಾನಂತೂ ನಾಮ ಇಕ್ಕೋದು ಬಿಡಲ್ಲ. ಮೊದಲಿಂದನೂ ಕುಂಕುಮ ಇಟ್ಟೇ ಇಡ್ತೀನಿ. ಕೆಲವೊಬ್ರು ಇಡಲ್ಲ, ಜೀನ್ಸ್ ಹಾಕ್ದಾಗ ಇಡಲ್ಲ, ಬಟ್ ನಾನು ಜೀನ್ಸ್ ಹಾಕ್ದಾಗ ಇಟ್ಟೇ ಇಡ್ತೀನಿ ಕುಂಕುಮನ. ಯಾಕೆಂದರೆ ಅದು ನಂಗೆ ಚೆನ್ನಾಗಿ ಕಾಣಿಸುತ್ತೆ. ಐಲೈನರ್ ಲೈಟಾಗೆ, ಲಿಪ್ಸ್ಟಿಕ್ಕು ಲೈಟಾಗಿ ಹಾಕ್ಕೊಳ್ತೀನಿ. ನಿಜ ಇದು ಶೇಡ್ಸ್ ಸಖತ್ತಾಗಿದೆ ಫ್ರೆಂಡ್ಸ್, ಮಾರ್ಕ್ಸ್ ಅವ್ರದ್ದು. ಸೀರಿಯಸ್ಲಿ ಹೇಳೋದಲ್ಲ, ಮುಖ ತೊಳೆದ್ರೂ ಕೂಡ ಕಷ್ಟಪಟ್ಕೊಂಡು ಮುಖ ತೊಳಿಬೇಕು. ಫ್ರೆಂಡ್ಸ್ ನೆನ್ನೆ ಅಂತೂ ಕಾಲು ತೊಳೋ ಇದು ಭೀಮ್ ಅಮಾವಾಸ್ಯೆ ಅಂತೂ ಫುಲ್ಲು ಸುಸ್ತಾಗೋದ್ವಿ ಫ್ರೆಂಡ್ಸ್. ಅದರಿಂದ ದಿನ ಅಂತೂ ಮನೆ ಕ್ಲೀನಿಂಗು ಫುಲ್ಲು ಎಲ್ಲ ಪ್ಯಾಕು. ಸ್ವಾಗತ ಅಂತೂ ಫುಲ್ಲು ಸರ್ಪ್ರೈಸ್ ಆದರು, ಏನು ಈ ಥರ ಮಾಡಿದ್ಯಾ, ರೆಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ವ, ಮಲ್ಕೊಳಕ್ಕಾಗ್ತಿರ್ಲಿಲ್ವ ಅಂತ. ಬಟ್ ನನಗೆ ಸಮಾಧಾನ ಆಗಬೇಕಲ್ಲ, ಮನೆ ನೀಟಾಗಿದ್ರೇ ಮನ್ಸಿಗೆ ಸಮಾಧಾನ ಆಗೋದು. ಸೊ ಅದಕ್ಕೆಲ್ಲನೂ ಕ್ಲೀನ್ ಮಾಡಿದೆ. ನೆನ್ನೆ ಅಂತೂ ಬ್ಯಾಕ್ ಟು ಬ್ಯಾಕು 11 ಗಂಟೆ ತನಕ ಮನೇಲಿ ಪೂಜೆ ಅದೇ ಆಯಿತು. 11 ಗಂಟೆ ಮೇಲಿಂದ ನಾವು ರಾಯರ ದೇವಸ್ಥಾನಕ್ಕೆ ಹೋದೋ, ಅಲ್ಲಿ 12:30 ಆಯಿತು. 1:15 ಶೋ ಇತ್ತು ನಮಗೆ, ಬಟ್ ನನಗೆ ಆಗ್ತಾ ಇಲ್ಲ, ಹೋಗಿ ರೆಸ್ಟ್ ಮಾಡಬೇಕು ಅಂದರೆ. ಸೊ ಬಂದು 2 ಅವರ್ ರೆಸ್ಟ್ ಮಾಡಿ 3:30ಗೆ ಶೋ ಇತ್ತು. 3:30ಗೆ ಹೋಗಿ 6:00ಗೆ ಶೋ ಬಿಡ್ತು. ಸೊ ಮನೆಗೆ ಬರೋ ಅಷ್ಟರಲ್ಲಿ 8 ಗಂಟೆ. ಅಲ್ಲೆಲ್ಲ ಸ್ನ್ಯಾಕ್ಸು ಅದು ಇದು ತಿನ್ಕೊಂಡು ಮನೆಗೆ ಬಂದು ಟೊಮೊಟೊ ಗೊಜ್ಜು ಮಾಡಿಕೊಂಡು ಊಟ ಮಾಡಿದ್ವಿ. ಇಷ್ಟು ಬೇಗ ಮಲ್ಕೊಳ್ಳಲ್ಲ. ಇವಾಗ ಏನು ಕೆಲಸ ಅಂದರೆ, ನಾನು ಆನ್ಲೈನಲ್ಲಿ ಮಿರರ್ ಬುಕ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಮಾನಸ ಕೊಟ್ಟಿದ್ದು ಮಿರರ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನೇ ಯೂಸ್ ಮಾಡ್ತಾ ಇರೋದು. ಬಟ್ ನನಗೆ ಇಲ್ಲಿ ಕಬೋರ್ಡ್ ಇದೆಯಲ್ಲ, ಇಲ್ಲಿಗೆ ನನ್ನಷ್ಟು ಉದ್ದುದೇನೆ ಮಿರರ್ ಬೇಕು ಅಂತ ಹೇಳಿದ್ದೀನಿ ಸ್ವಾಗತಕ್ಕೆ. ಸೊ ಯಾವ್ದು ನೋಡ್ತೀಯ ನೋಡು, ಬುಕ್ ಮಾಡು ಅಂತ ಹೇಳಿದ್ದಾರೆ. ನಾನೀಗ ಆನ್ಲೈನಲ್ಲಿ ಮತ್ತು ಸ್ವಲ್ಪ ನನಗೆ ರೂಮ್ ಡೆಕೋರೇಷನ್ ಮಾಡಬೇಕು ಅಂತ ಇಷ್ಟ. ಸೊ ರೂಮ್ ಸಿಕ್ಕಾಪಟ್ಟೆ ದೊಡ್ಡದು ರೂಮು ನಮ್ಮದು. ಸೊ ರೂಮ್ಗೆ ಏನೇನು ಬೇಕು ಐಟಮ್ಸು ಮತ್ತು ಒಂದು ಮಿರರು ಇವೆಲ್ಲನೂ ಬುಕ್ ಮಾಡಬೇಕು. ಅದೇ ಆ ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಏನು ಗೊತ್ತಾ, ಇಲ್ಲಿ ಹುಬ್ಳಿಯವರು ಕೂಡ ನನ್ನ ವ್ಲಾಗ್ ನೋಡ್ತಿದ್ದಾರೆ. ಅವರು ಕೂಡ ತುಂಬ ಇಷ್ಟಪಡ್ತಿದ್ದಾರೆ. ಸೀರಿಯಸ್ಲಿ ಏನು ಗೊತ್ತಾ, ನಾವೊಂದು ಏನೋ ವಾಪಸ್ಸು ಒಂದು ಡಬ್ಬದಲ್ಲಿ ಕೊಟ್ಟರೆ ಅವ್ರಿಗೆ ತಿನ್ನೋದಕ್ಕೆ ನಮ್ಮ ಸ್ಟೈಲ್ ಅಂತ, ಅವರು ವಾಪಸ್ಸು ಖಾಲಿ ಡಬ್ಬ ಕೊಡೋಲ್ಲ ನಮಗೆ. ಎಲ್ಲ ಕಡೆ ಹಾಗೆ ಅನಿಸುತ್ತೆ. ಬಟ್ ಅವರು ಕೂಡ ಏನೋ ಒಂದು ಅವ್ರೇನು ಮಾಡಿರಲಿಲ್ಲ. ಸೊ ನಾವು ನೆನ್ನೆ ಬಜ್ಜಿ ಕೊಟ್ಟಿದ್ವಿ ನಮ್ಮ ಸೈಡ್ ಹೆಂಗಿರುತ್ತೆ ಅಂತ. ಅವರು ಬೆಳಗ್ಗೆ ರಸಮ್ ಮಾಡಿದರು ಅಂತ ಅನಿಸುತ್ತೆ. ಘಮ ಘಮ ಅಂತ ಇದೆ ನೋಡಿ ರೆಡ್ಗೆ. ಸೊ ಈ ರಸಮ್ಮ ನಮಗೆ ರಿಟರ್ನ್ ಕೊಟ್ಟರು. ನಾನು ಸ್ವಾಗತ ಕೇಳ್ತಿದ್ದೆ, ಎಷ್ಟು ಚೆಂದ ಅಲ್ಲ ಈ ಥರ ಇದ್ದರೆ ಅಂತ. ತುಂಬ ಖುಷಿ ಆಯಿತು. ಆ್ಯಂಡ್ ಅವ್ರಿಗೆ ಗೊತ್ತಿಲ್ಲ ನಾನು ವ್ಲಾಗ್ ಮಾಡ್ತೀನಿ ಅಂತ. ಬಟ್ ಇವಾಗ ಬಂದು 3 ದಿನ ಆಗಿರೋದ್ರಿಂದ 3 ದಿನವೂ ಕೆಲಸ. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಇವತ್ತು ರೆಸ್ಟ್ ಮಾಡಿ, ಅವರು ಬಂದು ಗೌರ್ಮೆಂಟ್ ಸ್ಕೂಲ್ ಟೀಚರು. ಅವರು 9 ಗಂಟೆಗೆ ಹೋದರೆ 5 ಗಂಟೆಗೆ ಬರ್ತಾರೆ. ಟೈಮ್ ಸಿಗೋಲ್ಲ, ನೋಡೋಣ ಟೈಮ್ ಸಿದ್ದಾಗ ಮಾತಾಡಿ ಫ್ರೆಂಡ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಯಾರು ಅಂತ. ಇವಾಗ ಪೂಜೆ ಮಾಡೋಣ, ಗುರುವಾರ ಮಾಡ್ತಾಯಿದ್ದೀನಿ ನಾನು. ಸೊ ಅವರು ಪೂಜೆ ಮಾಡಿ ಹೋಗಿದ್ದಾರೆ. ಜಸ್ಟ್ ಹಾಗೆ ನೆನೆ ಗಂಧದ ಕಡ್ಡಿ ಹಚ್ತೀನಿ ನೋಡಿ. ಆಲ್ರೆಡಿ ಪೂಜೆ ಮಾಡಿ ಹೋಗಿದ್ದಾರೆ. ಆಲ್ರೆಡಿ ಅವರು ಪೂಜೆ ಮಾಡಿ ಹೋಗಿದ್ರು. ಸೊ ನಾನು ಅದೆಲ್ಲನೂ ನೀಟ್ ಮಾಡಿಕೊಂಡು ನಾನು ಪೂಜೆ ಮಾಡೋಣ ಅಂತ ನಾನು ಗುರುವಾರ ಮಾಡ್ತೀನಿ. ಸ್ವಾಗತವರು ಗುರುವಾರ ನಾನ್ ವೆಜ್ ಏನೂ ತಿನ್ನಲ್ಲ. ಫ್ರೆಂಡ್ಸ್ ಏನು ಗೊತ್ತಾ, ಈ ದೀಪದಲ್ಲೂ ಕೂಡ ನೋಡಿ, ಇಲ್ಲಿ ಇದ್ರ ತುಂಬ ಎಣ್ಣೆ ಇದೆ. ಏನು ಮಾಡೋದು, ಸುಮ್ಮನೆ ದೀಪದ ಎಣ್ಣೆ ವೇಸ್ಟ್ ಆಗ್ತದೆ. ದೀಪಗಳನ್ನ ವೇಸ್ಟ್ ಮಾಡೋಕ್ಕೂ ಕೂಡ ಮನಸ್ಸು ಬರ್ತಾ ಇಲ್ಲ. ಹೊಸ ದೀಪಗಳು ಇನ್ನೂ ಕೂಡ ಕಲರೇ ಮಾಡಿಸಿಲ್ಲ. ಏನು ಮಾಡೋದು ಅಂತ ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ.
ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಎಣ್ಣೆ ಮುದ್ರೆ ಪರವಾಗಿಲ್ಲ, ಸಿಕ್ಕಾಪಟ್ಟೆ ಎಣ್ಣೆ ಮುಗಿಸಿದೆ. ಏನು ಮಾಡೋದು ಅಷ್ಟೇ ಫ್ರೆಂಡ್ಸ್. ಇವಾಗ ಪೂಜೆ ಆಮೇಲೆ ಸಿಗ್ತೀನಿ. 3:30ಗೆ ಮಲಗಿದವಳು 5 ಗಂಟೆಲಿ ಎದ್ದೆ. ಸೊ ಆಗಕ್ಕೆ ಬಂದರು 6:30ಗೆ. ನೆನೆ ಹಾಲಿದ್ರೆ ಹಾಲು ಬಿಸಿ ಮಾಡು ಅಂದರು. ಸೊ ಹಾಲು ಬಿಸಿ ಮಾಡೋಣ ಅಂತ ಬಂದೆ. ತಪ್ಪಲೆ ನೋಡಿ ಇಷ್ಟೇ ದಪ್ಪ ಇರೋದು, ನನಗೆ ತುಂಬ ಇಷ್ಟ ಆಗ್ಬಿಡ್ತು. ಮನೇಲಿ ತರಿದ್ದು, ಮುಂಡೂರಲ್ಲಿ ತರಿದ್ದು ಒಂದು 2-3 ತಪ್ಪಲೆ ಇದೆ. ಚಿಕ್ಕದು ಪುಟಾಣಿದು ಇಷ್ಟು. ಇದರಲ್ಲಿ ನಮ್ಗೆ 2 ಗ್ಲಾಸ್ ಇಟ್ಟಿದ್ದೀನಿ. ಇದಕ್ಕೆ ಆಗೋಷ್ಟು ಹಾಲಾಗುತ್ತೆ. ಹಾರ್ಲಿಕ್ಸ್ ಹಾಕೊಂಡು 2 ರೆಡಿ ಆಯಿತು. ಏನು ಖುಷಿ ಅಂದರೆ 2 ಇಟ್ಕೊಂಡಿದ್ದೀವಿ. ನನಗೊಂದು ನನ್ನ ಗಂಡಂಗೊಂದು ಇಷ್ಟೇ, ಇನ್ನೇನು ಇಟ್ಕೊಂಡಿಲ್ಲ. 2 ಈ ಥರ ಪಿಂಗಾಣಿ ತಟ್ಟೆ, 2 ಲೋಟ, ಈ ಥರ 2 ಬಿಸಿನೀರಿಗೆ ಗ್ಲಾಸು, ಈ ಥರ ಏನೇ ತೊಗೊಂಡು 2 ಇನ್ನೇನೂ ತೊಗೊಂಡಿಲ್ಲ. ಒಳ್ಳೆ ಏನೋ ಒಂಥರ ಖುಷಿ ಅನಿಸುತ್ತೆ. ನಮ್ಮ ಹುಡುಗ ಬೇಗನೆ ಬಂದರು. ರೋಪ್ ಇರಲಿಲ್ಲ, ರೋಪ್ ಕಟ್ತವ್ರೆ. ನಾನು ನೋಡೋಕ್ಕೆ ಸನ್ನಿಧಿ ಬಂದಿದ್ದಾಳೆ. ಅವಳು ಗೊತ್ತಿಲ್ಲ ನಾನು ಬ್ಲಾಗ್ ಮಾಡ್ತೀನಿ ಅಂತ. ಇವಾಗ ಗೊತ್ತಾಗಿತ್ತೆ, ಮೊನ್ನೆಯಿಂದ ಗೊತ್ತಾಗಿರುತ್ತೆ ಅಲ್ಲ. ಅಂದರೆ ರೋಪ್ ಅಂದರೆ ಇದು ಚಿಕ್ಕ ಆಯ್ತೇನೋ, ಇರಲಿ ಬಿಡಿ. ಅಂದರೆ ಇದು ಏನಂತಾರೆ, ಬಿಡುತ್ತೆ, ಚಿಕ್ಕ ಆಯ್ತೇನೋ. ಓಕೆ, ನಮ್ಮದೇನು ಅಷ್ಟಿರಲ್ಲ. ಈ ಕಡೆ ಕಟ್ಟಿ ಫುಲ್ಲು ಇದರಿಂದ ನೋಡಿ ಈ ಥರ ಇಲ್ಲೆಲ್ಲ ಮೊಳೆಗಳಿದ್ದಾವೆ ನೋಡಿ. ಇಲ್ಲೆಲ್ಲ ಕಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲೊಂದು ಮೊಳೆ, ಅಲ್ಲೆಲ್ಲ ಮೊಳೆಗಳಿದ್ದಾವೆ. ಆ ಸೈಡೆಲ್ಲ ಬೇರೆಯವ್ರು ಕಟ್ಟಿದ್ದಾರೆ. ಸೊ ನಮಗೆ ಬೇಕಾಗಿತ್ತು ರೋಪು, ಅದಕ್ಕೋಸ್ಕರ ಕಟ್ಟಿಸ್ತಾ ಇದ್ದೀನಿ. ಬಿಸಿಲು ಬಂದರೆ 2 ಅವರ್ಗೆ ಸಾಕು. ಹುಬ್ಳಿ ಬಿಸಿಲು ಗೊತ್ತಲ್ಲ ನಿಮಗೇನೆ. ನಾವಿವಾಗ ಮನೆಗೆ ರೇಷನ್ ತರಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಅಕ್ಕಿ ಮತ್ತು ಬೇಳೆ, ಇನ್ನೇನು ಬೇಕು, ಈರುಳ್ಳಿ, ಟೊಮೊಟೊ ಈ ಥರ ತರಬೇಕು. ಟೊಮೊಟೊ ತಂದಿದ್ದಾರೆ, ಈರುಳ್ಳಿ ತರಬೇಕು. ಇವಾಗ ಆಚೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 8 ಗಂಟೆ ಆಗಿದೆ ಫ್ರೆಂಡ್ಸ್. ಆಲ್ರೆಡಿ ಟೈಮ್ ಬಂದು 8 ಗಂಟೆ ಆಗಿದೆ. ಅಲ್ಲಿಂದ ಬಂದು ನಾವು ಅಡುಗೆ ಮಾಡ್ಕೋಬೇಕು. ಏನು ಮಾಡೋಕ್ಕಾಗಲ್ಲ, ಲೇಟ್ ಆದ್ರೂ ನಾನು ಸ್ವಾಗತಿಗೆ ಬೇಗ ಮಾಡ್ತೀನಿ. ಕಾರ್ ಪಾರ್ಕ್ ಮಾಡಿ ಇಲ್ಲಿ ನೋಡಿ ಎಷ್ಟು ದೊಡ್ಡ ಡ್ರೈನೇಜ್ ಹತ್ರ ನಿಲ್ಸವ್ರೆ ಅಂದರೆ, ಮಿಸ್ಸಾಗಿ ಏನಾದರೂ ಕಾಲಿಟ್ರೆ ಮುಗೀತು. ಇಲ್ಲಿ ಯಾವುದೋ ಶಿವ ಮಾರ್ಕೆಟ್ ಅಂತ ಇದೆ, ಸೂಪರ್ ಮಾರ್ಕೆಟ್ ಅಂತ, ಅಲ್ಲಿಗೆ ಬಂದಿದ್ದೀವಿ. ಏನೇನೋ ಐಟಮ್ಸ್ ತೊಗೋಬೇಕು, ಬ್ಯಾಗು ತೊಗೊಬಂದಿದ್ದೀವಿ ನೋಡಿ ಫ್ರೆಂಡ್ಸ್. ಶಿವ ಸೂಪರ್ ಮಾರ್ಕೆಟ್ ಬಂದ್ವಿ. ಈಗ ಒಂದು ತೊಗೊಳಕ್ಕೆ ಒಂದು 15 ಐಟಮ್ಸ್ ತೊಗೋತೀವಿ ನೋಡಿ. ಇವಾಗ ಒಂದು ತೊಗೊಳಕ್ಕೆ ಹೋಗಿ ಒಂದು 10 ಐಟಮ್ ತೊಗೋತೀವಿ. ಅವ್ರಿಗೂ ಅದನ್ನ ಹೇಳ್ತಿದ್ದೀನಿ ಫ್ರೆಂಡ್ಸ್. ಬಟ್ ಏನೇನು ಬೇಕು, ಈಗ ಫ್ರಿಡ್ಜ್ ಫೆಸಿಲಿಟೀಸ್ ನಮಗೆ ಇಲ್ಲದೆ ಇರೋ ಕಾರಣ ಏನೇನು ಬೇಕೋ ತೊಗೋತೀವಿ. ವೇಳೆ ಈರುಳ್ಳಿ ತೊಗೊಳಕ್ಕೆ ನೋಡಿ ಇಲ್ಲಿ ಯಾವ ಥರ ಎಷ್ಟು ದೊಡ್ಡದು ಬ್ಯಾಗ್ ಇಟ್ಕೊಂಡ್ಬಂದವ್ರೆ ಅಂತ ನೋಡಿ ಫ್ರೆಂಡ್ಸ್. ಇವಾಗ ಒಂದು ತೊಗೊಳಕ್ಕೆ ಬಂದು ಅದು ತೊಗೊಳ್ಳೋಣ, ಇದು ತೊಗೊಳ್ಳೋಣ, ರವೆ ತೊಗೊಳ್ಳೋಣ, ಅವಲಕ್ಕಿ ತೊಗೊಳ್ಳೋಣ ಅಂತ ಬೇಡ ಅಂತ ಹೋಯ್ತವ್ರೆ. ವೀಡಿಯೋ ಮಾಡ್ತಿದ್ದೀನಿ ಅಂತೀನಿ ಫ್ರೆಂಡ್ಸ್. ಇವರು ಅಕ್ಕಿ ಯಾವುದು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಇವ್ರನ್ನ ಕೇಳಿಬಿಟ್ಟು ನಾವು ರೆಫರೆನ್ಸ್ ತೊಗೊಂಡು ಯಾವ್ದು ಚೆನ್ನಾಗಿರುತ್ತೆ ಏನು ಅಂತ ಅಂದ್ಬಿಟ್ಟು 5 kg ಅಕ್ಕಿ ತೊಗೊಂಡ್ವಿ. ನನಗೆ ಗೊತ್ತಿಲ್ಲ ಯಾವ್ದು ಸೆಲೆಕ್ಟ್ ಮಾಡು ಅಂದರೆ, ನಿಜ ನನಗೇನು ಗೊತ್ತಿರುತ್ತೆ ಯಾವುದು ಅಕ್ಕಿ ಹೆಂಗೆ ಅಂತ. ನನಗಿನ್ನ ಟೈಮ್ ಹೋಗಬೇಕು, ಇನ್ನೂ ಒಂದು 2-3 ವರ್ಷ ಆಗಬೇಕು ಹೆಂಗೆ ಏನೇನು ಅಂತ. ನನಗೆ ಪಾನ್ಸ್ ಪೌಡ್ರ್ ಅಂದರೆ ತುಂಬಾ ಇಷ್ಟ. ಇಲ್ಲಿ ನೋಡಿದ್ರೆ ಕಲರ್ ಶೇಡ್ ಇದೆ. ಈ ಕಲರ್ ಇದೆ ಶೇಡು, ಇದಿದೆ, ಮತ್ತು ಪಿಂಕ್ ಇದೆ. ಇಲ್ಲಿ ನೋಡಿದ್ರೆ ಗ್ರೀನು ಇದೆ, ಮತ್ತು ಗ್ರೀನ್ ಇದೆ, ಮತ್ತು ರೆಡ್ ಇದೆ. ನಾನೀಗ ಇವೆರಡನ್ನೂ ತೊಗೋತೀನಿ ಫ್ರೆಂಡ್ಸ್. ಇವೆರಡನ್ನೂ ತೊಗೋತೀನಿ. ಸೊ ಆಗದ್ದು ಏನಂದ್ರು ಅಂದ್ಕೊಳ್ಳಿ, ನನಗೆ ಬೇಕಾಗಿಲ್ಲ. ಇವೆರಡು ತೊಗೋತಿದ್ದೀನಿ. ಇವೆರಡು ಕಲರು ನನ್ನ ಹತ್ರ ಇಲ್ಲ. ನನಗೆ ಪಾನ್ಸ್ ಪೌಡ್ರಲ್ಲಿ ಕಲೆಕ್ಷನ್ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಇದೊಂದು ಫ್ರೆಂಡ್ಸ್, ನನ್ನ ಏನೂ ನೋಡೋಕ್ಕೆ ಕೊಡ್ತಿಲ್ಲ, ತಗೊಂಡ್ಬಿಡ್ತೀನಿ ಎಲ್ಲನೂ ಅಂತ. ನಾನು ಒಳಗೆ ಬಿಡ್ತಿಲ್ಲ. ಅಲ್ಲಿ ಡಿಮಾರ್ಟಲ್ಲೆಲ್ಲ ಕಡಿಮೆ ಅಂತೆ, ಸೊ ಒಳಗೆ ಬರ್ತಾ ಇಲ್ಲ. ಇಲ್ಲಿ ನೋಡಿ ಪೌಡರ್ ಎಲ್ಲ, ಗರಂ ಮಸಾಲ, ಪುಳಿಯೋಗರೆ ಪೌಡರು ಒಳಗೆ ನೋಡೋಕೆ ಕೊಡ್ತಿಲ್ಲ. ಎಲ್ಲ ಜಾಸ್ತಿ ತೊಗೊಂಡ್ಬಿಡ್ತೀನಿ ಅಂತ ಪಾಪ ಫ್ರೆಂಡ್ಸ್. ಸ್ವಾಗತ. ಇವಾಗ ನೋಡಿ ಟ್ಯಾಕ್ಸ್ ಹಾಕ್ತೀನಿ. ಈ ಥರದ್ದೊಂದು ಜಾಲ್ರಿ ಬೇಕಿತ್ತು ನನಗೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರದ್ದು ಜಾಲ್ರಿ, ಚಿಕ್ಕದು ಪುಟಾಣಿದು ಇಷ್ಟು. ಇದಕ್ಕೊಂದು ಟ್ಯಾಕ್ಸ್ ಹಾಕ್ತೀನಿ ಇವಾಗ ಅವ್ರಿಗೆ. 25 ರೂಪೀಸ್ ಇದಕ್ಕೆ. ನಮ್ಮ ಕಡೆ 5 ರೂಪಾಯಿ ಕೊಡ್ತಾರೆ. ನನಗೆ ಇದು 25 ರೂಪಾಯಿ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ಸ್ಟೀಲ್ದು ತಂದಿದ್ದಾರೆ. 30 ರೂಪಾಯಿ ಬೇಳೆ ತೊಗೊಳಕ್ಕೆ ಬಂದು 700 ರೂಪಾಯಿ ಬಿಲ್ ಆಗೈತೆ. 700 ರೂಪಾಯಿ ಬಿಲ್ಲು. ಏನೂ ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಅಂದಮೇಲೆ ಈಗ ಹೊಸ್ದಾಗಿ ಬಂದಿದೆ ಅಂದಮೇಲೆ ಹಾಗೆ ಆಗುತ್ತೆ.
ಫ್ರೆಂಡ್ಸ್, ಇದು ನಮ್ಮ ಸುಬ್ಬು ಥರ ಇದೆ. ಅದು ನಾನು ನೋಡಿ ಬೊಗಳುತ್ತಾ ಇದೆ ನಾಯಿ. ಏನೋ ಕಳೆಯಿನ ಥರ ಕಾಣಿಸ್ತಾ ಇದ್ದೀನಿ ನಾನು, ಯಾಕೆಂದರೆ ಹೊಸ ಪರಿಚಯ ಅಲ್ವಾ, ಅದಕ್ಕೆ ನಾನು ನೋಡಿ ಬೊಗಳುತ್ತೈತೆ. ನಾನು ಇಲ್ಲಿ ನಿಂತಿದ್ದೀನಿ. ಸೊ ಆಗತ್ತೆ ಅವ್ರು ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗೋರೆ, ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಅದು ನೋಡಿದ್ರೆ ನೋಡಿ ನಾನು ಹೆಂಗೆ ಬೊಗಳುತ್ತೈತೆ. ಸೇಮ್ ನಮ್ಮ ಸುಬ್ಬು ಇದೆಯಲ್ಲ ಅದೇ ಥರ ಇದೆ. ಹಬ್ಬನಂತೆ ಅದೇನೋ ಅವ್ರ ಲ್ಯಾಂಗ್ವೇಜ್, ಹುಬ್ಳಿ ಲ್ಯಾಂಗ್ವೇಜಲ್ಲಿ ಏನೋ ಹೇಳಿದ್ರು. ಹುಬ್ಳಿಯವ್ರು ನೋಡ್ತಾ ಇದ್ದರೆ ಕಮೆಂಟ್ ಹಾಕಿ. ಏನೋ ಹಬ್ಬ ಎಡೆಗಿಟ್ಟಿದಂತೆ ಈ ಥರದ್ದು ಇಡೀ ಫುಲ್ ಬಿಲ್ಡಿಂಗಿಗೆ ಏನೋ ಅಮಾವಾಸ್ಯೆ ಇರಬೇಕು, ಇಡೀ ಬಿಲ್ಡಿಂಗು ಕೊಟ್ಟಿದ್ದಾರೆ. 5 ಮನೆ ಇದೆ, 5 ಮನೆಗೂ ಈ ಥರ ಕೊಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ ಅಲ್ಲ, ಇವರೇ ಮಾಡಿರೋದು. ಇವಾಗ ಟೇಸ್ಟ್ ಮಾಡ್ತೀವಿ, ಹೊಟ್ಟೆ ಹಸಿತಾ ಇದೆ. ಸೊ ಆ್ಯಂಡ್ ಇಲ್ಲಿರೋರೆಲ್ಲ ಊಟ ಎಲ್ಲ ಕೊಡ್ತಾರೆ. ತುಂಬ ಖುಷಿಯಾಗುತ್ತೆ ನನಗೆ ಇದೆಲ್ಲ ಹೊಸ್ತು. ನಾನು ಬೆಂಗಳೂರಲ್ಲಿ ಇದ್ದೆ ಕೂಡ, ಬಟ್ ಅಲ್ಲಿ ಯಾರೂ ಈ ಥರ ಕೊಡ್ತಾ ಇರಲಿಲ್ಲ. ಅಕ್ಕಪಕ್ಕದವ್ರಾಗಲಿ ಓನರ್ ಆಗಲಿ. ಇಲ್ಲಿ ಓನರೇ ಬಂದು ಕೊಟ್ಬಿಟ್ಟು ಹೋದ್ರು, ತಗೊಳ್ಳವ್ವ ಅಂತ. ಬಟ್ ಅವ್ರ ಲ್ಯಾಂಗ್ವೇಜ್ ನನಗೆ ಪಟ ಪಟ ಅಂತ ಮಾತಾಡ್ತಾರೆ. ಹುಬ್ಳಿ ಭಾಷೆ ನನಗೆ ಅಷ್ಟು ಅರ್ಥ ಆಗಲ್ಲ. ಬಟ್ ಕೊಟ್ಟರು, ಅದಂತೂ ಇದಾಯಿತು. ಥ್ಯಾಂಕ್ ಯು ಸೋ ಮಚ್ ಕೊಟ್ಟಿದ್ದಕ್ಕೆ ಅಜ್ಜಿ. ಫ್ರೆಂಡ್ಸ್, ತಿಂತಾ ಇದ್ದೀನಿ. ಇದೇನೋ ಬೇಸನ್ ಉಂಡೆ ಅಂತೆ, ಸಿಕ್ಕಾಬಟ್ಟೆ ಸಕ್ಕತ್ತಾಗಿದೆ ಟೇಸ್ಟು. ಮತ್ತು ಇಲ್ಲಿ ನೋಡಿ ಕೆಂಪು ಚಟ್ನಿ, ಇದಕ್ಕೆ ಬೆಲ್ಲ ಸ್ವೀಟ್ ಹಾಕ್ಬಿಟ್ಟು ಮಾಡಿದ್ದಾರೆ. ಇದೇನೋ ರೈಸೋ ಏನೋ, ಇದು ಮೊಸರನ್ನನೋ ಏನೋ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮತ್ತು ಇದೇನೋ ಗ್ರೀನ್ ಕಲರು. ಒಂದು ನಿಮಿಷ, ಏನೋ ಒಂಥರ ಗೊಜ್ಜು ಥರ ಇದೆ, ಬಟ್ ಶೇಪ್ ಮಾಡಿದ್ದಾರೆ. ಒಂಥರ ಖಾರ ಖಾರ ಇದೆ. ಎಲ್ಲನೂ ಮಿಕ್ಸಲ್ಲಿ ತಿನ್ನಿಸ್ತವ್ರೆ ಬೇಸನ್ ಉಂಡೆ. ಮತ್ತು ನನ್ನ ಫೇವ್ರೆಟ್ ಎಣ್ಣೆಗಾಯಿ, ನನಗೆ ತುಂಬ ಫೇವ್ರೇಟು. ಮತ್ತು ಚಟ್ನಿ ಪುಡಿ, ಇಲ್ಲಂತೂ ಕನ್ಫರ್ಮಾಗಿ ಹೆಸರು ಕಾಳು ಪಲ್ಯ ಮಾಡ್ತಾರೆ, ಅದು ಮಾಡಿದ್ದಾರೆ. ಹೊಟ್ಟೆ ಹಸಿತಾಯಿತು, ಮಧ್ಯಾಹ್ನ ಕರೆಕ್ಟಾಗಿ ಊಟ ಮಾಡಿಲ್ಲ. ಇವಾಗ ಗೋಲ್ಗಪ್ಪ ಕೊಡಿಸ್ತಿಲ್ಲ ಮನೆಗೆ ಬಂದು ಊಟ ಮಾಡೋದ ಅಂತ. ಗೋಲ್ಗಪ್ಪ ಕೊಡಿಸ್ಬಿಡು, ಊಟ ಮಾಡಿ ಅಲ್ಲೇ ನೀರು ಕುಡಿ. ಓಕೆ ಫ್ರೆಂಡ್ಸ್, ಟೈಮ್ ಬಂದು 8 ಗಂಟೆ 8 ಕಾಲ ಆಗ್ಬಿಟ್ಟಿದೆ. ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ಹೆಂಗೋ ಇವರು ಒಂದು ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಒಂದು ಚಪಾತಿ ಕೊಟ್ಟಿದ್ದಾರೆ. ಇಬ್ಬರು ತಿಂತಾ ಇದ್ದೀವಿ. ಸಕ್ಕತ್ತಾಗಿದೆ. ಒಂದೊಂದು ನಂಗೆ ಹೇಳ್ಬೇಕಂದ್ರೆ ಇದೆಲ್ಲ ನಂದು ಎಡಗೈ. ಏನೋ ಒಂಥರ ಎಲ್ಲ ಚೆನ್ನಾಗಿದೆ, ಡಿಫ್ರೆಂಟಾಗಿ. ನಮ್ಮೂರಲ್ಲಿ ಚಿತ್ರಾನ್ನ, ಪಲಾವು, ದೋಸೆ, ಇಡ್ಲಿ ಅಂತಿದ್ವಿ. ಇಲ್ಲಿ ಏನೋ ಒಂಥರ ಡಿಫ್ರೆಂಟಾಗಿ ಸಕ್ಕತ್ತಾಗಿದೆ. ಖುಷಿ ಆಯ್ತಾ ಇದೆ ತಿಂತ. ಬನ್ನಿ, ಬೇಳೆ ಸಾಂಬಾರು. ಈ ಕಡೆ ಬೇಳೆ ಸಾಂಬಾರು ಇಟ್ಟಿದ್ದೀವಿ, ಈ ಕಡೆ ರೈಸ್ಗೆ ಇಡ್ತಾ ಇದ್ದೀನಿ. ಇದು ಊರಿಂದ ತಂದಿದ್ದು ಕುಕ್ಕರು. ವರ್ಕ್ ಆಗುತ್ತಾ ಇಲ್ವೋ ಇವಾಗ ಗೊತ್ತಾಗುತ್ತೆ. ಸುಮಾರು ದಿನದಿಂದ ನಮ್ಮಮ್ಮ ವರ್ಕೇ ಮಾಡಿಲ್ಲ. ಇದು ತೋರಿಸ್ತೀನಿ ರೀ. ಇದಕ್ಕೆ ಈ ಚಟ್ನಿಗೆ ಸ್ವೀಟು, ಖಾರ ಎರಡೂ ಇದೆ. ಫ್ರೆಂಡ್ಸ್, ಇದರಲ್ಲಿ ರೈಸ್ ಇಟ್ಟಿದ್ದೀನಿ, ಇದರಲ್ಲಿ ಬೇಳೆ ಕೂಗಕ್ಕೆ ಇಟ್ಟಿದ್ದೀನಿ. 2-3 ಲೀಟ್ರ್ ಕುಕ್ಕರೇ, ಅದು ಹೊಸ ಕುಕ್ಕರ್, ಇದು ಹಳೆ ಕುಕ್ಕರು. ಸೊ ಏನಂತ ಪಾತ್ರೆ ಏನಿಲ್ಲ, ನಾವು ಹಾಲು ಕುಡಿದಿದ್ದು. ಇದೇನಿದು, ಇದರಲ್ಲಿ ಏನಿದೆ, ಖಾಲಿ ಕವರ್. ಇದು ಏನಕ್ಕಾದ್ರೂ ಬೇಕಾಗುತ್ತೆ. ಇದು ಬಂದು ಬೆಳಿಗ್ಗೆ ಪಕ್ಕದವರು ರಸಮ್ ಕೊಟ್ಟಿದ್ರು. ಇದನ್ನು ಬೇಳೆ ಸಾಂಬಾರೊಳಕ್ಕೆ ಹಾಕ್ತೀನಿ, ಚೆನ್ನಾಗಿರುತ್ತೆ. ರಸಮಲ್ಲ, ಇದು ಟೊಮೊಟೊ ಏನೋ ನಂಗೆ ಹೇಳೋ ಗೊತ್ತಿಲ್ಲ. ಅವ್ರ ಸಾಂಬಾರು ಸಖತ್ತಾಗಿದೆ. ಬಟ್ ಇದನ್ನು ನಮ್ಮ ಮೈಸೂರು ಬೇಳೆ ಸಾಂಬಾರು ಮಾಡ್ತೀವಿ. ವಿಷಲ್ಲು ಅವಾಗಲೇ ಬೆಂದಿರಲಿಲ್ಲ, ಒಡ್ತಿದ್ವಿ. ಇವಾಗ ಪುನಃ ಒಂದು 5 ವಿಷಲ್ಲು ಇಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ. ವಿಷಲ್ ಬರ್ತಾ ಇದೆ. ಅವರು ಬೇಳೆ ಸಾಂಬಾರು ಅಂತೀನಿ, ಈರುಳ್ಳಿನ ಇದು ಮಾಡ್ತಿದ್ದಾರೆ. ಟೊಮೊಟೊ ಹಾಕಬೇಕು. ನಾನು ಹುಣಸೆ ಇಡ್ತಾ ಇದ್ದೀನಿ. ರೈಸ್ ಎಲ್ಲ ರೆಡಿ ಆಯಿತು. ಇದು ಕೂಡ ಟೊಮೊಟೊ ರಸಮ್ ಅಂತ ಅನಿಸುತ್ತೆ, ಅದರೊಳಗೆ ಹಾಕ್ತೀನಿ. ಇಲ್ಲ ಅಂದರೆ ಸುಮ್ಮನೆ ಇಷ್ಟು ಉಳ್ಕೊಳ್ಳುತ್ತೆ. ಚೆನ್ನಾಗಿರುತ್ತಲ್ಲ, ಇದು ಪುಳಿ ಮತ್ತು ರಸಮ್ ಥರ ಇದೆ. ಮಧ್ಯಾಹ್ನ ನಾನು ಇದರಲ್ಲಿ ಊಟ ಮಾಡಿದ್ದು ಸ್ವಲ್ಪ ಇದೆ, ಅದಕ್ಕೋಸ್ಕರ. ಆ್ಯಂಡ್ ನಾವು ಒಂದು ಥರಕ್ಕೆ ಹೋಗ್ಬಿಟ್ಟು ಒಂದು 28 ಐಟಮ್ ತಂದಿದ್ದೀವಿ. ನನ್ನಂತ ಇರೋಕ್ಕೆ ಕೊಡಲಿಲ್ಲ, ಸುಮ್ಮನೆ ನೋಡ್ತಾನೆ ಏನಾದರೂ ತಗೋತಾನೆ ಇರ್ತೀನಿ ಅಂತ. ನಂದು ನೀವೇ ಹೋಗ್ತೀರಾ? ನನಗೆ ಅಷ್ಟು ಐಡಿಯಾ ಇಲ್ಲ ಫ್ರೆಂಡ್ಸ್, ಯಾವ ರೈಸ್ ತೊಗೋಬೇಕು, ಯಾವ ಥರ ತೊಗೋಬೇಕು ಅಂತ ಇನ್ನೂ ಅಷ್ಟು ಗೊತ್ತಾಗಿಲ್ಲ. ಇನ್ನೊಂದು 2-3 ವರ್ಷ ಹೋಗ್ಬೇಕು. ನನಗೆ ಆ ರೈಸ್ಗಳ ಹೆಸರೇ ಗೊತ್ತಿಲ್ಲ. ನಾವು ಇವಾಗ ತಂದಿರೋದು ಚಂದನ ಜೀರಾ ರೈಸ್ ತಂದಿರೋದು. 80 ರೂಪೀಸ್ ಪರ್ kg ಅದು ತಂದಿರೋದು. ಅವ್ರನ್ನೇ ಕೇಳ್ಬಿಟ್ಟು ತಂದಿದ್ದು. 5 kg ತಂದ್ವಿ ಅಷ್ಟೇ, ಜಾಸ್ತಿ ತರಲಿಲ್ಲ. ಆಮೇಲೆ ಖಾಲಿ ಅದು 5 kg ನಮ್ಗೆ ಏನಿಲ್ಲ ಅಂದರೂ ಒಂದು 15 ಡೇಸ್ ಆದರೂ ಆಗುತ್ತೆ.
ಫ್ರೆಂಡ್ಸ್, ನಾನು ನಮ್ಮ ಮನೇಲಿದ್ರೆ ಹಂಗೇ ಮಾಡೋದು. ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಇದರಲ್ಲಿ ಒಂದು ವಿಷಲ್, ಅದೇ ಕುಕ್ಕರಲ್ಲಿ ಒಂದು ವಿಷಲ್ ಕುದಿಸಿದ್ರೆ ನೀಟಾಗಿ ಕ್ಲಿಯರಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಈ ಥರ ಕುದಿಸಿ ಟೈಮ್ ವೇಸ್ಟ್ ಮಾಡೋದು ಬದಲು ಇದಕ್ಕೆ ಇದರಲ್ಲಿ ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ಬಸ್ಕೊಂಡ್ರೆ ಆಗುತ್ತೆ. ಸೊ ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟಾಗಿ ವೈಪ್ ಮಾಡಾಯಿತು. ಫ್ರೆಂಡ್ಸ್, ಬೇಳೆ ಸಾಂಬಾರು ರೈಸು ರೆಡಿ ಆಯಿತು. ಸ್ನ್ಯಾಕ್ಸ್ಗೆ ಚಿಪ್ಸು ಅದು ಇದು ಇದೆ. ಸೊ ಉಪ್ಪಿನಕಾಯಿ ಎಲ್ಲ ಇದೆ. ಸೊ ಇದೊಂದು ಎಲ್ಲ ಪಾತ್ರೆ ತೊಳೆದಿದ್ದೆ. ಇವಾಗ ಇದರಿಂದ ಇದಕ್ಕೆ ಶಿಫ್ಟ್ ಮಾಡೋದ್ನಲ್ಲ, ಹಾಗಾಗಿ ನೀಟಾಗಿ ಕ್ಲೀನ್. ನನಗೆ ಅದು ಹುಚ್ಚು ಅಡುಗೆ ಮನೆ ನೀಟಾಗಿರಬೇಕು ಅಂತ. ಈ ಮದುವೆ ಆದಮೇಲಂತೂ ಹೆವಿ ಕ್ಲೀನಿಂಗ್ ಕಲ್ತ್ಬಿಟ್ಟಿದ್ದೀನಿ. ನಮ್ಮ ದೊಡ್ಡಮ್ಮ ನೋಡ್ತಾ ಇದ್ದರೆ ಏನು ಇಷ್ಟೊಂದು ಕ್ಲೀನು ಅಂದ್ಕೊಳುತ್ತೆ. ಎಲ್ಲ ನೀಟಾಗಿ ಜೋಡಿಸಿ ಆಯ್ತು. ಇವಾಗ ಅವರು ಜೋಳದ ರೊಟ್ಟಿ ಚಪಾತಿ ಮತ್ತು ಏನೇನೋ ಕಾಂಬಿನೇಷನ್ ಕೊಟ್ಟಿದ್ರಲ್ವ, ತಿಂದ್ವಿ ಇಬ್ಬರು. ಇನ್ನೊಂದು ಅರ್ಧ ಗಂಟೆ ಊಟ ಮಾಡ್ತೀವಿ. ಸ್ವಾಗತ ಅವ್ರು ರೆಸ್ಟ್ ಮಾಡ್ತಾಯಿದ್ದಾರೆ. ಪಾಪ ಅವ್ರು ಬಂದಾಗಿಂದು ಗೋಳು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್. ಅದೇ ಮಾರ್ಕೆಟಲ್ಲಿ, ಸೂಪರ್ ಮಾರ್ಕೆಟಲ್ಲಿ ಏನೇನು ತಂದ್ವಿ ಅಂದರೆ 5 kg ಅಕ್ಕಿ ತಂದ್ವಿ. ಇದು ಪರ್ kg 80 ರೂಪೀಸ್ ಬೀಳ್ತು. ಮತ್ತು ಒಂದು ನಾಳೆ ಚಿಕನ್ ಮಾಡೋಣ, ಸಂಜೆ ಒಂದು ಅರ್ಧ kg ಚಿಕನ್ ತನ್ನಿ, ನಾಳೆ ನೈಟ್ಗಾಗಂಗೆ ಮಾತ್ರ ಅಂತ ಹೇಳಿದ್ದೀನಿ. ಅದಕ್ಕೊಂದು ಚಿಕನ್ ಮಸಾಲ ತೊಗೊಂಡ್ವಿ. ಮತ್ತು ಇದು ರಸಮ್ ಪೌಡ್ರು, ಎಮರ್ಜೆನ್ಸಿಗೆ ಏನೂ ಇಲ್ಲ ಅಂದರೆ ಟೊಮೊಟೊ ಹಾಕ್ಬಿಟ್ಟು ರಸಮ್ ಪೌಡ್ರು ಮಾಡೋಣ ಅಂದ್ಬಿಟ್ಟು ಒಂದು MTR ಟೊಮೊಟೊ ಪೌಡ್ರು ಅಂತೀನಿ, ರಸಮ್ ಪೌಡ್ರು ತೊಗೊಂಡ್ವಿ. ನನಗೆ ಶಾಂಪು ಯಾವ್ದು ತೊಗೋಬೇಕಂತ ಗೊತ್ತಿಲ್ಲ. ನಮ್ಮ ಅಕ್ಕ ಯೂಸ್ ಮಾಡ್ತಾಯಿದ್ದು ಇದನ್ನು, ಮೀರಾ ಕಾರ್ತಿಕಾ ಶಾಂಪು ಅಂತ, ಹೇರು ಲಾಂಗ್ ಬರುತ್ತೆ ಅಂತ. ಸೊ ಇದನ್ನು ಒಂದು 10-20 ತೊಗೊಂಡೆ, ಟ್ರೈ ಮಾಡಬೇಕು. ಇದು ಶಾಂಪು. ಅದು ಬಿಟ್ಬಿಟ್ಟು ಇದಕ್ಕೆ ಸಿಂಕ್ ಹಾಕೋಣ ಅಂತ ಅಂದ್ಬಿಟ್ಟು, ನೈಟ್ ಹೊತ್ತು ಹಾಕೋಣ ಅಂದ್ಬಿಟ್ಟು ಈ ಥರ ಟ್ಯಾಬ್ಲೆಟ್ಸ್ ಥರ ಬರುತ್ತಲ್ಲ, ಇದನ್ನು ತೊಗೊಂಡ್ವಿ. ಏನಾಯಿತು ಅಂದರೆ ಇಲ್ಲಿ 60 ರೂಪಾಯಿ ಅಂತ ಬರೆದಿತ್ತು. ಇದು ಇಷ್ಟು ಎತ್ತರ ಇತ್ತು. ನಾನು ಅಷ್ಟು ಟ್ಯಾಬ್ಲೆಟ್ಸ್ಗೆಲ್ಲ 60 ರೂಪೀಸ್ ಅಂದ್ಬಿಟ್ಟು ತಂದುಕೊಟ್ಟೆ. ಅವ್ರು ನೋಡಿದ್ರೆ ಮ್ಯಾಮ್ ಇಷ್ಟಕ್ಕೆ ಮಾತ್ರ ಅಂದರೆ 20ಗೆ ಮಾತ್ರ 60 ರೂಪೀಸ್ ಅಂದರು. ಸೊ ನಾವು ಒಂದು ಟ್ಯಾಬ್ಲೆಟ್ ಹಾಕಿದ್ರೆ ಒಂದು 15 ದಿನ ಬರುತ್ತೇನೋ ಮೇ ಬಿ. ನಾನು ಒಂದು ಸಲ ಇನ್ನೂ ಟ್ರೈ ಮಾಡಿಲ್ಲ. ಅದು ತಂದೆ. ಮತ್ತು ಇನ್ನೇನು ತಂದಪ್ಪ ಅಂತ ಅಂದರೆ ಅದೇ ಪಾನ್ಸ್ ಪೌಡ್ರ್ ಹೇಳಿದ್ನಲ್ಲ, ಇದೊಂದು 10 ರೂಪಾಯಿ. ಇದು ನಾನು ಏನು ಆಯಿಲ್ ಹಚ್ಚಲ್ಲ, ಸ್ವಾಗತ ಅವ್ರಿಗೆ ಎಮರ್ಜೆನ್ಸಿಗಿಂತ ಆಯಿಲು. ಮತ್ತು ನನಗೆ ಪಾನ್ಸ್ ಪೌಡ್ರುಗಳು ಕಲರ್ ಫ್ಲೇವರ್ ತೊಗೊಳ್ಳೋದಂದರೆ ತುಂಬ ಇಷ್ಟ. ಇದು ಗ್ರೀನ್ ಫ್ಲೇವರ್ ಅಂತ ಇದ್ದಿದ್ದು, ಅಲೋವೆರಾ ಫ್ಲೇವರು. ಇದೊಂದು ನಂದು ಅಲ್ಲೊಂದಿದೆ ಪಾನ್ಸು ಪಿಂಕ್ ಕಲರು. ಮತ್ತು ಇನ್ನೊಂದು ಏನು ತೊಗೊಂಡೆ ಅಂದರೆ ಚಿಕನ್ ಮಸಾಲೆ 2 ತೊಗೊಂಡ್ರಾ? ಚಿಕನ್ ಮಸಾಲೆ 2 ತೊಗೊಂಡಿದ್ದಾರೆ ಫ್ರೆಂಡ್ಸ್. ಮತ್ತು ರಬ್ಬರ್ ಬೇಕು ನಮಗೆ, ಅಂದರೆ ಕಟ್ಟಿಡೋದಕ್ಕಿಂತ ರಬ್ಬರ್ ಹಾಕ್ಬಿಟ್ರೆ ಬೆಸ್ಟು. ಮಸಾಲೆ ಐಟಮ್ಸ್ಗಳೆಲ್ಲನೂ ಬಾಕ್ಸ್ಗೆ ಹಾಕಿಲ್ಲ, ಮಸಾಲೆ ಐಟಮ್ಸು ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಅದಕ್ಕೆ ಕಟ್ಟಿಟ್ರೆ ಏನೂ ಇದಾಗಲ್ಲ ಅಂದ್ಬಿಟ್ಟು ಇಷ್ಟು ತೊಗೊಂಡು, ಇಷ್ಟಕ್ಕೆ ಎಲ್ಲ ಬಿಲ್ ಏನೋ ಆಚೆ ಎಷ್ಟೇ ಅನಿಸುತ್ತೆ 680 ರೂಪೀಸ್ ಆಯಿತು ಫ್ರೆಂಡ್ಸ್. ಇಷ್ಟಕ್ಕೆ ಬರೀ ಬೇಳೆ 60 ರೂಪಾಯಿ ಬೇಳೆ ತರಕ್ಕೆ ಹೋಗ್ಬಿಟ್ಟು ಇಷ್ಟೆಲ್ಲ ತೊಗೊಂಡು ಬಂದ್ವಿ ಫ್ರೆಂಡ್ಸ್. 9 ಗಂಟೆ ಆಯಿತು. ಸೊ ತುಪ್ಪ ಬೇಕು ಅಂದರು. ತುಪ್ಪ ತಂದಿಟ್ಕೊಂಡು ಎಲ್ಲನೂ ತಂದಿಟ್ಟೆ. ಬೇಳೆ ಸಾಂಬಾರು, ಉಪ್ಪಿನಕಾಯಿ, ರೈಸು. ನಂಗೆ ಸ್ವಲ್ಪ ಹಾಕಿ ಆಮೇಲೆ ಬೇಕಿದ್ರೆ ಹಾಕಿಸ್ಕೊತೀನಿ. ಸಾಕು ಇನ್ನೊಂದು ಸ್ವಲ್ಪ ಇಟ್ಕೊಳ್ಳಿ, ನಿಮಗೆ ಅಷ್ಟೊಂದು ಬೇಡ ನನಗೆ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ. ಸ್ವಲ್ಪ ವಾಕ್ ಮಾಡಬೇಕು. ಊಟ ಮಾಡ್ತಾಯಿದ್ದೀವಿ. ಸ್ಪೂನ್ ಬೇಕಾ? ಉಪ್ಪಿನಕಾಯಿಗೂ ಆಗುತ್ತೆ. ಇವರು ಸ್ಪೂನ್ ಬೇಡ ಅಂತ ಡಬ್ಬದಲ್ಲೇ ಹಾಕೊಂಡ್ಬಿಟ್ರು. ಎಲ್ಲ ಕರ್ಗೋಯ್ತು ತೋರ್ಸೋಣ ಅಂದರೆ, ಸಿಕ್ಕಾಬಿಟ್ಟೆ ಜಾಸ್ತಿನೇ ಹಾಕ್ಕೊಂಡಿದ್ದಾರೆ. ಟೇಸ್ಟ್ ಹೆಂಗಿರುತ್ತೆ ಅಂತ ಅವ್ರದ್ರಲ್ಲೇ ನೋಡ್ತೀನಿ. ನಂಗೆ ಒಂಚೂರು ಹಾಕು, ಬೇಕೇ ಬೇಕು. ಆಯಿತು. ಇದನ್ನು ಮಧ್ಯಾಹ್ನ ನಾನು ಒಗ್ದಿದ್ದೆ 2 ಚಿಕ್ಕ ಬಕೆಟಲ್ಲಿ. ಈಗ ನಮ್ಮ ಸ್ವಾಗತ ಕೈಲಿ ಪುನಃ ಒಗ್ಗಿಸ್ತಾ ಇದ್ದೀನಿ. ನನ್ನ ಕೈಲಿ ಆಗಲ್ಲ ಅಂತ ಆಲ್ರೆಡಿ ಕೊಳೆಲ್ಲ ಬಿಟ್ಟಿದೆ. ಇದನ್ನಂತೂ ಚೆನ್ನಾಗಿ ಒಗ್ದಿದ್ದೀನಿ. ಇದನ್ನು ಮಾತ್ರ ಇದನ್ನು ಒಗ್ದೆ. ಈ ಸೀರೆನ ನೈಟ್ ಹಾಕಿದ್ದು ಮಲ್ಕೊಂಬಿಟ್ಟೆ. ಇವಾಗ ಹೋಗಿ ಹಾರಾಕಬೇಕು. ಪಾಪ ಅವರೇ ತಗೋತವ್ರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇವ್ರ ಹತ್ರ ನಿಲ್ಲಿಸ್ಕೊಂಡು ಕೆಲಸ ಮಾಡಿಸ್ಬೇಕು. ಅದಕ್ಕೆ ಪಟ ಅಂತ ಬಂದೆ. ಚೆನ್ನಾಗಿ ಜಲ್ಲಾಡಿದ್ರಾ? ಕೊಳೆ ಎಲ್ಲ ಹೋಯ್ತಾ? ಇದ್ರಲ್ಲಿ ಅಷ್ಟು ಕೊಳೆ ಬರಲಿಲ್ಲ ತಾನೆ? ಇದ್ರಲ್ಲಿ ಅಷ್ಟು ಕೊಳೆ ಬರೋಲ್ಲ. ಇದ್ರಲ್ಲಿ ಇರೋದು ಫ್ರೆಂಡ್ಸ್ ಉಜ್ಜಿ ಸೀರೆ ಕೈಯೆಲ್ಲ ಹೋಗ್ಬಿಟ್ಟಿತ್ತು. ಆ ಟೈಮ್ ಆಲ್ರೆಡಿ ಊಟ ಮಾಡಿದೆ, ವ್ಲಾಗ್ ಎಂಡ್ ಮಾಡಿದೆ. ಬಟ್ ಇವ್ರ ಹತ್ರ ಮಾಡಿಸೋದು ನಾವು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಇದಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ವೀಡಿಯೋ ಅಂತ. ಆ್ಯಂಡ್ ಎಲ್ಲ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್. ಲವ್ ಯು ಆಲ್. ಬೈ ಫ್ರೆಂಡ್ಸ್. ಗುಡ್ ನೈಟ್.